ನಿಂಬಿಕಾಯಿನೇ ಇದು. ಇಟ್ಟು ಉದ್ರಿ ನಿಂಬಿಕಾಯಿ ಇದು. ಹೌದು, ಇದಕ್ಕೆ ಸೂಜಿ ನಿಂಬೆ ಅಂತ. ಕಾಯಿ ಹಿಂಗ್ ತಕಡೆ ಆಗಿಟ್ರೆ 7 ಕಿಲೋ ವಜನ್ ಬರ್ತೈತಿ. ಆಮೇಲೆ ಇದು ತೆಂಗಿನ ಗಿಡ ರೀ, ಇದು ಜಪಾನ್ದಿಂದ ತರಿಸೀನಿ. ಕಟ್ ಮಾಡಿದ್ರೆ 2 ಲೀಟರ್ ನೀರು ಮಾಡ್ತ. 2 ಕೆಜಿ ದೊಡ್ಡ ಹೋಗಿದ್ದು ಒಂದೇ ಕೈ 2 ಕೆಜಿ. ಹಾ, ಇದು ಇದು ಇದ್ರ ತುಂಬಾ ತೋರಿಸ್ತೀನಿ ಬರ್ರಿ. ಮನಾಗ ಕಟ್ ಮಾಡಿವ್ ನಾವು. ಇಲ್ಲಿ ಬರ್ರಿ, ಈಗ ಇದು ಇದು ಅದರದೇ ಕಾಯಿದೆ ತುಂಬಾ. ಇದು ನೋಡ್ರಿ, ಈಗ ಕಟ್ಟಿಗೆ ಹೆಂಗ್ ಮಾಡದೈತಿ. ಗಿಡದ 4 ಜಾತಿ ನಿಂಬಿಕಾಯಿ ಅವ್ರಿ. ಒಂದು ಚಿಟ್ ಲಿಂಬಿ ಅಂತ ಹೇಳಿ ಇದು ಸಣ್ಣ ಗಿಡ. ಸಣ್ಣ ಗಿಡ ಈಗ ಹಿಂಗೆಲ್ಲ ಕಾಯಿ ಬರ್ತಾವೆ. ಬೇಕು ಏನಾರ ಕಾಯಿಲೆ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಸರ್ವಿಸ್. ಯಾರ ಅಂಕೋಲಿ ಅತ್ತಾರ. ಅಂಕೋಲಿ, ಹೌದು. ಹಾ, ಅಂಕೋಲಿ ಗಿಡ ಇದು. ಇದು ಆಯುರ್ವೇದಿಕದೊಳಗೆ ಬಹಳ ಔಷಧ ಅತ್ತ. ನಾನು ಕಲ್ಕತ್ತಾ ಇಲ್ಲಿ ನೋಡಿದ್ವಿ. ಕಲ್ಕತ್ತೆ ಇದು ತೆಂಗಿನಕಾಯಿ ರೀ. ಇದೇನ್ ಇತ್ತು ಜಲ್ದಿನೇ ಬಿಟ್ಟಾವಲ್ರಿ ಏನ್ರಿ ಕಾಯಿ? ಇದು ತೆಂಗಿನಕಾಯಿ ದೌಡಿನೇ ಆತಾವ್ರಿ. ಪೂರಾ ಬಂಗಾರದ ಕೆಲ ಆಗತ್ತಾವ. ಬಂಗಾರ ಕಲಿ ಎಸ್ ಕಾಯಿ ಬಿಡ್ತಾರ ಒಂದ್ ಗಿಡ ರೀ? ಒಂದ್ ಗಿಡ 500ರಿಂದ 600 ರೀ. 500ರಿಂದ 600. ಹಾ, ಇದು ಸೇಬೋನಿನ ಗಿಡ ರೀ. ಇಲ್ಲಿ ನಮ್ಮಲ್ಲಿ ಬೆಳೆದಿರಿ ನೀವು? ಬೆಳೆದವ್ರಿ. ಇವತ್ತು ಕಾಯಿ ಆಗಿದ್ದು ಇದಕ್ಕೆ. ಹೌದ್ರಿ? ಹೌದು, ಖಾಲಿ ಆಗ್ಯಾವ್ರಿ. ಇದು ಮುಗ್ದಾವ. ಕಾಯಿ ರೀ? ಒಂದ್ 10 ಗಿಡ ಅವ್ರಿ. ಒಂದ್ 20 ಪಂಚ ಕಾಯಿ ಆತಾವ. ಹಾನ್ರಿ, ಇದು ಸೇಬಣ್ಣಿನ ಗಿಡ ರೀ. ಆಮೇಲೆ ಇದು ಬೆಣ್ಣೆ ಹಣ್ಣು ಅಂತಾರಲ್ಲ, ಬಟರ್ ಫುಡ್. ಬಟರ್ ಫುಡ್ ಹಣ್ಣಿನ ಗಿಡ ಇದು. ಬಹುಶಃ ಇದು ದೊಡ್ಡ ಗಿಡ ಆಗ್ಯಾವಲ್ಲಿ. ಈ ವರ್ಷ ಕಾಯಿ ಬರ್ಬಹುದು. ಇದು ಬಟರ್ ಬೆಣ್ಣೆ ಹಣ್ಣು ನೋಡ್ರಿ. ಹಾ, ಆಮೇಲೆ ನಾನು ಕಲ್ಕತ್ತಾ ಇಲ್ಲಿ ನೋಡಿದ್ವಿ. ಕಲ್ಕತ್ತಾ ಇಲ್ಲಿ ಇದು ಕಲ್ಕತ್ತಾ ಇಲ್ಲಿ. ಆಮೇಲೆ ಇದು ಏಕದಳ ಬಿಲ್ಪತ್ರಿ. ಎಲ್ಲಾ ಕಡೆ 3 ದಳದ ಇರ್ತೈತಿ. ಇದು ಏಕದಳ ಅಂದ್ರೆ ಏಕದಳ ಒಂದೇ ದಳ. ಇದ್ರೊಳಗೆ ಹಿಂಗ್ ಚಿಹ್ನೆ 3 ಇರ್ತಾವ ನೋಡ್ರಿ. ಏಕದಳ ಬಿಲ್ಪತ್ರಿ. ಇದ್ರೊಳಗೆ 3 ಚಿಹ್ನೆ. ಹಾ, ನೋಡ್ಲಕ್ಕ 3 ಚಿಹ್ನ. ದಳ ಒಂದೇ. ಏಕದಳ ಬಿಲ್ಪತ್ರಿ ಎಲ್ಲಿ ನೋಡಿದ್ರು ಸಿಗಿ. ಕಮಲಾಪುರ ಬಾಳಿ. ಓ, ಆಗಿದಾವ ಅಲ್ಲಿ. ಹಾ, ಕಾಯವ ನೋಡ್ರಿ. ಕಮಲಾಪುರ ಬಾಳಿ ಪ್ಯೂರ್ ಕೆಂಪ್ ಆತಾವ. ಹಿಂಗ ದೊಡ್ಡ ಗಿಡ ಆತಾವ. ಹಿಂಗ ಎತ್ರ ಮೇಲೆ ಈತಾವ್ರಿ. ಆಮೇಲೆ ಇದೊಂದು ನೋಡ್ಲಿಲ್ಲ, ಹಚ್ಚಿಗಡ್ಡಿ ನೋಡ್ತಿದ್ರಿ. ಏನ್ರಿ ಸರ? ಇದು ಅಮೃತ್ ನೋನಿ. ಅಮೃತ್ ನೋನಿ. ಹಾ, ಇಲ್ಲೇ ಬರ್ರಿ ನೋಡಕತ್ರಿ. ಇತ್ತೆ ತೊಳು ನೋಡ್ರಿ. ಎಲ್ಲಾ ಕಡೆ ಅಮೃತ್ ನೋನಿ ಟಿವಿ ಒಳಗ ಅಡ್ವರ್ಟೈಸ್ ಕೇಳಿರಿ. ಹೌದಿಲ್ರಿ? ಈಗ ನೋಡ್ರಿ, ಈ ನಮನಿ ಕಾಯಿ ಬರ್ತಾವ. ಅಮೃತ್ ನೋನಿ ಬಹಳ ಜಡ್ಡಿಗೆ ಬರ್ತಾವ ಇವು. ಅದು ಏನ್ ಮಾಡ್ತಾರ? ಇದು ನಿಮ್ಗೆ ಹೇಳ್ಬೇಕಂದ್ರೆ ಇದ್ರದ್ದು ಬಹಳ ತನ ಹಿಡಿತದೆ ಹೇಳದ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ, ಪ್ರತಿಯೊಬ್ಬರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ. ನಿಮಗೆ ಏನಾದ್ರು ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡ್ರಿ. ನಿಮ್ ಸುತ್ತಮುತ್ತ ಇದೇ ರೀತಿ ರೈತರು ಇದ್ದಿರಂದ್ರೂ ಕಮೆಂಟ್ ಮಾಡ್ರಿ. ಫ್ಯಾಕ್ಟ್ರಿ ಇದ್ದು ಅಂದ್ರೆ ಕಮೆಂಟ್ ಮಾಡ್ರಿ. ಏನೇ ಇದ್ರು ಕಮೆಂಟ್ ಮಾಡ್ರಿ. ನಮ್ಮ ನಾಡು ನಮ್ಮ ಹಳ್ಳಿಯನ್ನ ಬೆಳೆಸೋಣ ಎಲ್ಲರೂ ಸೇರಿ. ಬರ್ರಿ, ನಾ ಏನೇನು ಹೇಳ್ತಾರಂತ ನಮ್ಮ ಬೀರಪ್ಪಣ್ಣವರು ಕೇಳೋಣ ಬನ್ನಿ. ಇದು ನೋಡ್ರಿ, ಯಾರ್ಯಾರೇ ನೋಡ್ತೀರಿ ನೋಡ್ಲಿ. ಹಾ ರೀ, ಬಹಳ ಕಡೆ ಸಿಗಂಗಿಲ್ಲ. ಯಾರೇ ಒಬ್ರು ಶಾಣ್ಯಾರಿದ್ದವ್ರು ಗೊತ್ತಿರ್ತದ. ಇದ್ರ ಹೆಸರು ಅಂಕೋಲಿ ಅತ್ತಾರ. ಅಂಕೋಲಿ, ಹೌದು. ಹಾ, ಅಂಕೋಲಿ ಗಿಡ ಇದು. ಇದು ಆಯುರ್ವೇದಿಕದೊಳಗೆ ಬಹಳ ಔಷಧ ಅತ್ತ. ನಮ್ಮಲ್ಲಿ ಒಬ್ರು ಸುಮ್ಮ ಹಳ್ಳಿ ಒಳಗ ಆಯುರ್ವೇದಿಕ್ ಡಾಕ್ಟರ್ ಅದಾಗ ಇದು ಹಚ್ರಿ ನಿಮ್ ತೋಟದಾಗ ಇರ್ಲೇನ ನಾ ಹಚ್ಚಿನಿ. ಇಂಥವ್ 100 ನಮ್ನಿ ಆಯುರ್ವೇದಿಕ್ ಗಿಡಗಳು ಹಚ್ಚಿನಿ ನಾನು. ಯಾರೇ ಬೇಕು ಏನಾರ ಕಾಯಿಲೆ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಸರ್ವಿಸ್. ಯಾರು ಬೇಕಾದವ್ರು ಬಂದು ಒಯ್ಬಹುದು. ನಾವೇನು ಯಾರಿಗೂ ₹1 ತೊಗೊಳಲ್ಲ, ಏನಿಲ್ಲ. ಬೆಳೆಸೋದದ ಬೆಳೆಸಿಟ್ಟಿನಿ. ಯಾರಿಗೂ ಉಪಯೋಗ ಬರ್ತದ ಬಂದು ಒಯ್ರಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಬರ್ರಿ. ಅದು ಆಗನ ಈಗ ನೋಡ್ರಿ, ರೈತನ ಹೊಲದಾಗ ಯಾವ ರೀತಿ ನವಿಲ್ ಬಂದ್ ಕೂತ ಮಾತ್ರ ನೋಡ್ರಿ. ನವಿಲ್ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ನೋಡ್ರಿ ಇಲ್ಲಿ ನೋಡ್ರಿ ನವಿಲ್ ಐತಲ್ಲ. ವಾವ್. ಓಕೆ, ಇರ್ಲ ಅದ್ರ ಬಗ್ಗೆ ಆಮೇಲೆ ವಿಡಿಯೋ ಮಾಡ್ತೀನಿ. ಬರ್ರಿ. ಇದು ನೋಡ್ರಿ, ನಾಗದಾಳಿ ಅಂತ ಇದಕ್ಕೆ. ನಾಗದಾಳಿ ಇದು ಕೊಡ್ತೀನಿ ನಿಮ್ ಕೈಯಾಗ ದಮ್ರಿ. ನೀವು ನೋಡಾಕತ್ರಿ ಹೆಂಗೈತಿ. ಇದು ಬರೇ ಎಲ್ಲಿ ನೋಡಿದ್ರೆ ನಿಮ್ಗೆ ತಲೆ ಗುಂಗ್ ಹಿಡಿಬೇಕು. ಹಂಗೈತಿ ನೋಡ್ರಿ. ಅದು ಕಣ್ಣಾಡಿ ಕಡಕ್ ಐತ್ರಿ. ಇದಕ್ಕೆ ನಾಗದಾಳಿ ಅಂತಾರಿ. ಇದು ಒಂದು ನಾಗದಾಳಿ ಗಿಡ. ಇಲ್ಲಿ ಏನಾವಲ್ಲ ಇಷ್ಟೆಲ್ಲ ಇದ್ರ ನಾವು ಹುಲ್ಲು ಚಪ್ಪರದೊಳಗ ಇಂತ ಇದ್ರಾಗಿದ್ದೀವಲ್ಲ, ನೆಲಗುಡಿಸಲ್ದಾಗ ಒಂದು ದಿನ ಹುಳ ಹುಟ್ಟಿ ಒಟ್ಟು ಬರಲ್ಲ. ಎಂತ ಇರ್ತಾವ ನಮ್ಗೆ ಗೊತ್ತೂ ಇಲ್ಲ. ಇದು ಇರ್ಬೇಕ್ರಿ. ಹ್ಞೂನ್ರಿ, ಇದಕ್ಕೆ ನಾಗದಾಳಿ ಅಂತ. ಚಿಟ್ ಲಿಂಬಿ ಅಂತ ಹೇಳಿದು. ಸಣ್ಣ ಗಿಡ. ಈಗ ಹಿಂಗೆಲ್ಲ ಕಾಯಿ ಬರ್ತಾವ ನೋಡ್ರಿ. ಏಸ್ ಕಾಯ ಈಗ ಹಣ್ಣು ಆಗೈತಿಲ್ಲ ನಿಂಬಿಕಾಯಿ. ಹಿಂಗ ಗುಂತಿ ಕಾಯಿ ಆತಾವ್ರಿ. ಇವ್ 1 ಎಕರೆಗೆ 400-500 ಹಚ್ಬೋದು. ಆಮೇಲೆ ಇದು ಗಜನಿಂಬಿ ಅಂತ ಹೇಳಿ. ಎಷ್ಟ್ ನಂಬರ್ ನಿಂಬಿಕಾಯಿ ಅದಾವ್ರಿ ನಿಂಬಲ್ಲಿ? ನಮ್ಮಲ್ಲಿ 14 ಜಾತಿ ನಿಂಬಿಕಾಯಿ ಅವ್ರಿ. ಒಂದು ಇಲ್ಲೇ ಸಾರ ನೋಡಿದ್ರಿ, ಸೂಜ್ ನಿಂಬೆ ಅದ, ಚಿಟ್ ನಿಂಬೆ ಅದ. ಈಗ ಇದು ಗಜನಿಂಬೆ ಅಂತ ಹೇಳಿ ಅದ. ಇಲ್ಲಿ ಸೀಡ್ಲೆಸ್ ನಿಂಬೆ ಐತಿ,
ಅದು ಅಂತ ನೋಡ್ಬಿಡಿ ಇದನ್ನ ಬೀಜನೇ ಇಲ್ಲ. ಹಾನ್ರಿ ಇದು ಗಜನಿಂಬಿ ಇಲ್ಲಿ ಒಳಗ ಅವ್ರ ಕಾಯಿ ಹಿಂಗ ಕಾಯಿ ಎಲ್ಲ ನಾ ತೋರಿಸ್ತೀನಿ ಹೇಳ್ರಿ. ಈಗ ಇಲ್ಲಿ ಖರೆ ಅಲ್ಲ ಬಿಡ್ರಿ. ಈಗ ನೋಡ್ರಿ ಇದು ಗಜನಿಂಬಿ ಹಿಂಗ್ ಉದ್ದ ಇರ್ತೈತಿ. ಹೌದು ಉದ್ದ ಐತದ. ಇದು ಗಜನಿಂಬಿ ಅಂತ ಇದಕ್ಕ ಅಂದೀಗ ಇದು ತೋರ್ಸಿನಲ್ಲ ಆಗಾಳೆ ನಿಮ್ಗ. ಇವು ಸೀಡ್ಲೆಸ್ ನಿಂಬಿ ಬೀಜನೇ ಇಲ್ಲ. ಬೀಜನೇ ಇರೋದು ಬೀಜ ಇಲ್ಲ ಸೀಡ್ಲೆಸ್ ನಿಂಬಿ ರೀ. ಇದು ಸೂಜಿ ನಿಂಬಿ. ಇದ್ರ ಕಾಯಿ ತೋರಿಸ್ತೀನಿ ಗಿಡ ತೋರಿಸ್ತೀನಿ ಆಮೇಲೆ ಕಾಯಿ ತೋರಿಸ್ತೀನಿ ನೋಡಕತ್ತಿ ಮಾಡೋಣ. ಕಾಯಿ ತೊಂಬಲ್ಲ ಇದಕ್ಕೇನು ಇದು ರೀ? ಇದು ಬಹಳ ಆಯುರ್ವೇದಿಕ್ ಔಷಧ. ಇದು ಒಂದೊಂದು ಕಾಯಿ 2 kg ದೊಡ್ಡ ಹೋಗಿದ್ದು. ಒಂದೇ ಕಾಯಿ 2 kg. ಇದು ತುಂಬಾ ತೋರಿಸ್ತೀನಿ ಬರ್ರಿ. ಮಣ್ಣಾಗ ಕಟ್ ಮಾಡಿವ್ ನಾವು. ಇಲ್ಲಿ ಬರ್ರಿ ಈಗ ಇದು ಅದರದೇ ಕಾಯಿ ಇದೆ ತುಂಬಾ. ಇದು ನೋಡ್ರಿ ಈಗ ಕಟ್ಟಿಗೆ ಹೆಂಗ್ ಮಾಡೋದೈತಿ ಗಿಡದ. ಇದಕ್ಕೆ 2 ಕಿಲೋ ದೊಡ್ಡ ಕಾಯಿ ಐತಿ. ನನ್ನ ಮೊಬೈಲ್ದಾಗ ಇದ್ರ ಕಾಯಿನೂ ಐತಿ ತೋರಿಸ್ತೀನಿ. 2 ಕಿಲೋ ರೀ? 2 ಕಿಲೋ ರೀ. ಈಗ ಹೂ ಚಲೋ ಆಗೈತಿ. ಹೂವ ಮಿಡಿ ಮತ್ ಚಲೋ ಆಗ್ಯದ. ಈಗ ಮತ್ ಕಾಯಿ ಆತವ್ರಿ. ಈಗ ಕಾಯಿ ಕಟ್ ಮಾಡಿ ಇಟ್ಟಿವಿ ಇಲ್ಲಿ ಮನ್ಯಾಗ ಅದಾವ. ಕಾಯಿ ತೋರಿಸ್ತೀನಿ. ಆಮೇಲೆ ಇದು ತೆಂಗಿನ ಗಿಡ ರೀ. ಇದು ಜಪಾನ್ದಿಂದ ತರ್ಸೀನಿ. ಅದೊಂದು ಇದೊಂದು. ಇವ್ ತೆಂಗಿನ ಗಿಡ ಜಪಾನ್ದಿಂದ ತರ್ಸಿರಿ? ಹಾನ್ರಿ ನೋಡ್ರಿ ಇದು ಹೆಂಗೈತಿ ಅಂದ್ರ 6 ವರ್ಷಕ್ಕೆ ಕಾಯಿ ಆತಾವ್ರಿ. 6 ವರ್ಷಕ್ಕೆ ಕಾಯಿ ಆತಾವ್ರಿ. ಒಂದ್ ಕಾಯಿ ಹಿಂಗ್ ತಕಡೆ ಆಗಿಟ್ರಿ 7 ಕಿಲೋ ವಜನ್ ಬರ್ತೈತಿ. 6 ವರ್ಷಕ್ಕೆ ಆದ್ರೂ ಎಸ್ ಕಾಯಿ ಆತಾವ್ರಿ? ಎಸ್ ಕಾಯಿ ಆತಾವ? ಸಾಕಟ್ ಆತಾವ. 150 ತನಕ ಕಾಯಿ ಬರ್ತಾವ. ಆಮೇಲೆ ಈ ಕಟ್ ಮಾಡಿದ್ರೆ 2 ಲೀಟರ್ ನೀರು ಹೊಂಟ. 2 ಲೀಟರ್ ಫಿಕ್ಸ್? 1 ಲೀಟರ್ ಅಂದ್ರೆ 2 ಲೀಟರ್ 1 ಲೀಟರ್ ಫಿಕ್ಸ್ ಇಡಮ್ರಿ. 2 ಲೀಟರ್ ನೀರ್ ಆತಾವ. ಹಿಂಗ ಇದು ಅದ ನೋಡ್ರಿ. ಅಲ್ಲಿ ಮ್ಯಾಗ ಜೇನ್ ಹತ್ತೈತಿ ನೋಡ್ರಿ. ನೋಡ್ರಿ ಅಲ್ಲಿ ಈಗ ಜೇನ್ ಹತ್ತೈತಿ ಅಲ್ಲಿ ನೋಡ್ರಿ. ಈಗ ಇಂಥ ಕಾಯಿ ಬರ್ತಾವ ಇದಕ್ಕೆ. ಯಾವ್ದಕ್ರಿ ಇದು? ಇದು ಸೂಜಿ ನಿಂಬೆ ಅಂದೇವಲ್ಲಿ. ಇದು ಸೂಜಿ ನಿಂಬಿ? ಇದು ನಿಂಬಿಕಾಯಿನೇ. ಇದು ಸೂಜಿ ನಿಂಬಿ. ಇಟ್ಟು ಉದ್ರಿ ನಿಂಬಿಕಾಯಿ ಇದು? ಹೌದು ಇದಕ್ಕೆ ಸೂಜಿ ನಿಂಬಿ ಅಂತ. 1000 ರೂಪಾಯಿ ಒಂದಿದು. ಅಯ್ಯಪ್ಪ ಇದನ್ನ ತೊಗೊಂಡ್ ಹೋದ 1000 ರೂಪಾಯಿ. ಈಗ ನಮ್ಮಲ್ಲಿ ಬಹಳ ಔಷಧ ಸಸ್ಯ. ಇದು ಬಹಳ ಜನ ಬಹಳ ದೂರದಿಂದ ಬರ್ತೈತಿ ಒಯ್ಲಕ್. ಈ ಸೂಜಿ ನಿಂಬಿ ಸಿಗಲ್ಲ? ಇದು ಸಿಗಲ್ರಿ. ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಸರ್ ಅದು? ಇದು ಹೊಟ್ಟಿಕಡ್ತಿಗೆ ಬರ್ತದ್ರಿ. ದನಗಳಿಗೆ ಒಂಟಿ ರೋಗ ಬಂದ್ರೆ ಬರ್ತದ. ಮನುಷ್ಯಾಗ ಈ ಅನ್ನ ಪಚನ ಆಗಲ್ಲ, ಡೈಜೆಷನ್ ಆಗಲ್ಲ, ನಮ್ಮ ಹೊಟ್ಟೆ ಗ್ಯಾಸ್ ಹಿಡಿತತ್ತ ಅಂತವ್ ತಿಂತಾರ. ಇದು ಒಣಬೈಲ್ ಹಿಂಗೆ ತಿನ್ನೋದು? ಒಣಬೈಲೆ ಮುಂಜಾನೆ ಒಂದ್ ಹೋಳ. ಇದ್ರಾಗ 12 ಹೋಳ ಮಾಡೋದು ಒಂದ್ ಕಾಯಿ ಒಳಗ. ದಿನ ಒಂದ್ ಹೋಳ ಮುಂಜಾನೆ ಒಂದ್ ಚಂಚ್ಕೊಂಡ್ ತಿನ್ಕೋತ ಹೋಗೋದು. ಒಂದ್ 3 ಕಾಯಿ ತಿನ್ನೋದಾಗ ಎಲ್ಲ ಕ್ಲಿಯರ್ ಆಗಿಬಿಡ್ತದ. ಡೈಜೆಷನ್ ಆಗಲ್ಲ ತಂದ್ರೆ ಎಲ್ಲೇನ ಇರ್ತಾವ ಒಳಗ ಅಂತವೆಲ್ಲ. ಎಲ್ಲ ನಿಂಬಿ ತೋರ್ಸಿನಲ್ರಿ. ಇದು ಬಾಲಾಜಿ ನಿಂಬೆ ಅಂತೇಳಿ. ಬಾಲಾಜಿ ನಿಂಬಿ ಇದು ಸ್ವಲ್ಪ ಕಾಯಿ ದಪ್ಪ ಇರ್ತದ. ತ್ವಾಟಿ ರಪ್ಪ ಇರ್ತೈತಿ. ಹಿಂಗ ಎಲ್ಲಿನೂ ಬಿರ್ಸಿರ್ತೈತಿ. ಇದು ಬಾಲಾಜಿ ನಿಂಬಿ ನೋಡಿದ್ರೊಳಗ ನಮ್ ಕಾಗಜಿ ನಿಂಬಿ ತೋರಿಸ್ತೀನಿ ನಿಮ್ಗ. ಕಾಗಜಿ ನಿಂಬಿ ಗಿಡ ತೋರಿಸ್ತೀನಿ. ಕಾಗಜಿ ನಿಂಬಿ ಅಗಿ ತೋರಿಸ್ತೀನಿ. ಅದು ಹೆಂಗಿರ್ತದ ಇದು ಹೆಂಗಿರ್ತದ. ಈಗ ಇದು ನೋಡ್ರಿ ಇದು ಬಾಲಾಜಿ ನಿಂಬಿ. ಈಗ ಇಲ್ಲಿ ಬರ್ರಿ ಇದು ಶಾಹಿ ಶರ್ಬತ್ತಿ ನಿಂಬಿ. ಬಾಲಾಜಿ ನಿಂಬಿಗೆ ಶಾಹಿ ಶರ್ಬತ್ತಿ ನಿಂಬಿಗೆ ಎಷ್ಟು ಫರ್ಕ್ ಐತಿ ನೀವೇ ನೋಡ್ರಿ. ಇಲ್ಲಿ ಅಂದ ಇವು 2 ಬಿಟ್ಕಿಂದ ಕಾಗಜಿ ನಿಂಬಿ ಎಷ್ಟು ಫರ್ಕ್ ಅದ ನೋಡಕತ್ರಿ. ಅಲ್ಲಿಂದ ಸ್ವಲ್ಪ ಎಲಿ ಒಳಗೆ ಚೇಂಜ್ ಕಾಣಿಸಕತ್ತೈತಿ. ಅದು ಎಲಿ ದೊಡ್ಡದು ಬರ್ತೈತಿ. ಇದು ಎಲಿ ಸಣ್ಣದು ಬರ್ತೈತಿ. ಇದು ಕಾಯಿ ಸಣ್ಣದ ಕಾಯಿ ದಪ್ಪ ಆಗ್ತದ. ರಪ್ಪ ತ್ವಾಟಿ ಬರ್ತದ. ಕಾಗಜಿ ನಿಂಬಿದ ಅಗದಿ ಸ್ಮೂತ್ ತ್ವಾಟಿ ಬರ್ತದ. ಎಲ್ಲಾನೇ ತೋರಿಸ್ತೀನಿ ನಿಮ್ಗೆ. 14 ಜಾತಿ ನಿಂಬೆ ಎಲ್ಲ ತೋರಿಸ್ತೀನಿ ಬರ್ರಿ. ಈಗ ನಾವು ನೋಡಿದ್ವಿ 3-4 ಜಾತಿ ನಿಂಬಿ. ಒಂದು ಸೂಜಿದ್ರಿ. ಅದು ಇದು ಚಿಟ್ ಲಿಂಬಿ. ಮತ್ತ ಒಂದು ಇದೊಂದು ಉದ್ದೊಂದು ಬತ್ತ ಗರುಡ ಏನದು ನಾಗ ಇದು ರೀ. ಅಲ್ಲೈತ್ ನೋಡ್ರಿ ಅದು ಗಜನಿಂಬಿ. ಅಂದ ಚಿಟ್ ಲಿಂಬಿ. ನೋಡಿದ್ರಿ ಚಿಟ್ ಲಿಂಬಿ ನೋಡಿ. ಅಲ್ಲಿಂದ ಅಲ್ಲಿ ರಕ್ತ ನಿಂಬಿ ಅದಾವ. ರಕ್ತ ನಿಂಬಿ ರೀ. ಹೌದ್ರಿ. ಕಾಯಿ ಉಳಿದ್ರೆ ಎಲ್ಲ ಪೂರಾ ಒಳಗೆ ರಕ್ತ ತುಂಬ ಕೆಂಪೆ ಇರ್ತೈತಿ. ಚೆಕ್ ಮಾಡ ಬರ್ರಿ ಸ್ನೇಹಿತ. ಆಮೇಲೆ ಇದು ಈಗ ಇದು ಮೋಸಂಬಿ ರೀ. ಮೋಸಂಬಿ ಇಟ್ಟು ಸಣ್ಣ ಗಿಡ ಒಳಗೆ ಮೋಸಂಬಿ ಆತವ. ದೌಡಿನೇ ಆತವ. ಅಂದ ಸಿಹಿ ಮೋಸಂಬಿ ಇರ್ತದ. ಸುಲಿಲಾರ್ದೇನೆ ಸೆಪ್ಪಿದರ್ಸ್ಲೇನೆ ತಿನ್ನುವಂತ ಮೋಸಂಬಿ ಐತಿ. ಇದು 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 ಸುಲ್ತ್ ತಿನ್ನು ಮೋಸಂಬಿ. ಇದು ಸುಲಿಲಾರ್ದೆ ತಿನ್ನೋದು. ಈಗ ಇಲ್ಲ ನೋಡಿ. ಸ್ನೇಹಿತರೆ ನಿಮ್ಗೆ ಏನಾದ್ರೂ ಬೀಜ ಬೇಕಾಗಿವಂದ್ರ ಅಗಿ ಬೇಕಾಗಿವಂದ್ರ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇದು ಸೇಮ್ ಮೋಸಂಬಿ ಅಂತ ಹೇಳ್ರಿ. ಇನ್ನ ಗಿಡ ಸಣ್ಣದೈತಿ. ದಪ್ಪ ಆತಾವ ಕಾಯಿ. ಇದು ಸುಲಿಲಾರ್ದೆ ಹಿಂಗೆ ತಿನ್ಬಹುದು. ತ್ವಾಟಿನೂ ರುಚಿ ಇರ್ತದ. ಒರಿಜಿನಲ್ ಬಾದಾಮಿ ನೋಡಿರಲ್ಲ, ಬಾದಾಮಿ ಬೀಜ ಬರ್ತಾವಲ್ಲ. ಬಾದಾಮಿ ಗಿಡ ಇದು ರೀ. ಹೌದು. ಎಲ್ಲಾ ಕಡೆ ಅದು ಕಾಡ್ ಬಾದಾಮಿನೇ ಇರ್ತದ. ಇದು ಒರಿಜಿನಲ್ ಬಾದಾಮಿ ನೋಡ್ರಿ. ಇದು ಒರಿಜಿನಲ್ ಬಾದಾಮಿ. ಇದು ಬಾದಾಮಿ ಗಿಡ ರೀ. ಬಾದಾಮಿ ಗಿಡ ನೋಡ್ರಿ.
ಯಾವ ರೀತಿ ಇದಾತಂತ ಈ ವರ್ಷ ಕಾಯಿ ಬರ್ತಾವ್ರಿ ಇದಕ್ಕೆ ಈಚದಲ್ಲಿ ಆತಾವ್ರಿ ಹೌದ್ರಿ ಇಲ್ಲಿ ಇಲ್ಲಿ ಆಗಿದ್ದಲ್ ಮಾತಾಡ ಏನದು ಇಲ್ಲಿ ಹೂ ಬಿಟ್ಟಿತ್ತು ಕಾಯಿ ನಿತ್ತಿಲ್ರಿ ಈ ಸರಿ ನಿಂದಿರ್ತಾವ ನೋಡ್ರಿ ಇದು ಬಾದಾಮಿ ಗಿಡ ಇದು ಹಿಂಗೈತಿ ಮತ್ತ ಮುಂದೆ ಹೋಗೋಣ್ರಿ ಮುಂದೆ ಹೋಗಮ್ರಿ ಈ ಸೈಡ್ ಎಲ್ಲ ಅದು ಅದು ಅಲ್ರಿ ಯಪ್ಪೋ ಎಷ್ಟು ಅರ್ಧ ತಾಸ ಐತೇನೋ ನಾವು ನೋಡ್ರಿ ಇನ್ನ ಹೇಳೋದು ಇನ್ನ ಭಾಳ ಅದಾವಂತ ಮೇನ್ ಇದು ಇಷ್ಟೇ ಹೇಳಕತ್ತಾರ ಮಗ ಯಾಕೆ ಟೈಮ್ ಇಲ್ಲ ನಾ ನೋಡಿದ್ರೆ ಗದಸಗತ್ತದ ಮಳಿ ಬರ್ತದ ತನಕರಿ ಸ್ಪೀಡ್ ಮುಗಿಸೋದಿತ್ತೀವಿ ಅಷ್ಟೇ ನಾವು ಯಾರೆಲ್ಲ ಈ ವಿಡಿಯೋ ನೋಡ್ತಿರಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಬ್ರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪೂರ್ತಿ ವಿಡಿಯೋನ ನೋಡಿ ಇದು ನೋಡ್ರಿ 12 ತಿಂಗಳು ಬಾರಿಗೆ ಆತಾವ ವಾವ್ 12 ತಿಂಗಳ ಇದು 12 ತಿಂಗಳು ಆಗಂತ ನೋಡ್ರಿ ಈಗ ಇಲ್ಲಿ ಬರ್ರಿ ನಿಮ್ಗೆ ಮೊದಲು ತೋರಿಸ್ತೀನಿ ಈಗ ಹೂ ಐತಿ ಹೌದು ಹೌದಲ್ರಿ ಹಂಗೆ ಕಾಯಿ ನೀವು ಈಗ ಇದ್ರ ಹಿಂದ ಐತಿ ನೋಡ್ರಿ ಕಾಯಿ ಐತಿ ಹೌದು ಕಾಯಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿ ಅವ ಇವು ಹಣ್ಣಾಗಲ್ಲ ಇಟ್ಟ ಕಗಿ ಇಲ್ಲಿ ಹಣ್ಣು ಇರ್ತಾವ್ರಿ ಈಗ ಇಲ್ಲಿ ಯಾವ ನೋಡ್ರಿ ಈಗ ಹಣ್ಣಾಗಿ ಬಿದ್ದಾವ ಈಗ ಓ ಖರೆ ಅಲ್ಲ ಈಗ ಹಣ್ಣು ಕಾಯಿ ಅವ ಈಗ ಅಲ್ಲಿಂದ ಹೂವ ಆ ಸೈಜ್ ಕಾಯಿ ಎಲ್ಲಾ ಸೈಜ್ ಕಾಯಿ ಅಲ್ಲಿ ತನ ಇರ್ತಾವ 12 ತಿಂಗಳು ಯಾವಾಗ ಬರ್ತಿರ್ಬೇಕ್ರಿ ಹಣ್ಣು ಬಾಗಿ ಫುಲ್ ಕಾಯಿ ಹೌದು ಬರ್ರಿ ಒಂದು ವಿಶಾಲವಾಗಿ ಮುಳ್ಳು ನೀಲ್ ಇದಕ್ಕೆ ಬಾಳ ಇದಕ್ಕ ಜವಾರಿ ಕಾಶಿ ಬಾರಿಗೆ ಅಂತ ಜವಾರಿ ಕಾಸಿ ಬಾರಿ ಕೈ ಹಾ ಜವಾರಿ ಕಾಶಿ ಬಾರಿ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂತ ಪ್ರತಿಯೊಂದು ಅಂತಂದ್ರು ನಮ್ದು ಕಬ್ಬಿಂದು ರವದಿನಿಂದನೇ ಇದು ಚಪ್ರ ಕಟ್ಟಿದಾರ ನೋಡ್ಬೋದು ನೀವು ಎಷ್ಟು ತನಕರಿ ಎಷ್ಟು ಚಲೋ ಕಾಣಿಸ್ತಂದ್ರ ಬಂದಿವ ಒಂದೊಂದು ದೊಡ್ಡ ಒಂದು ಇದ್ರಾಗೆ ಬಂದಂಗ ಆಗ್ತದ ನೋಡ್ರಿ ನಮ್ಮ ರೈತನ ಎದ್ರಾಗ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಏನ್ ನೋಡಿದ್ರಿ ಅಂದ್ರೆ ಇವಾಗ ಮನೆಯ ಸುತ್ತಮುತ್ತ ಇರುವಂತ ಔಷಧಿ ಗಿಡಗಳನ್ನು ನೋಡಿದ್ರಿ ಮತ್ತ ಕೆಲವೊಂದು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರಿಂದ ನಮ್ಮ ಬೀರಪ್ಪನವರು ತಂದು ನಮ್ಮ ಕರ್ನಾಟಕದ ಬಿಜಾಪುರದ ತಾಂಬಾ ಊರಲ್ಲಿ ಹಚ್ಚಿದಾರ ಯಾರು ಅನ್ನಲ್ಲ ಭಾಳ ಖುಷಿ ಪಡುವಂತ ವಿಷಯ ಜಪಾನ್ದಿಂದ ತೊಗೊಂಬಂದಾರಂತ್ರಿ ಬಾದಾಮಿ ಬೆಳಿತಾರ ಸೇಪ್ ಬೆಳಿತಾರ ಭಾಳ ಜನ ಹೇಳ್ತಾರೆ ಸೇಪ್ ಎಲ್ಲಿ ಬೆಳೆದ ಅಂತ ಹೇಳ್ತಾರ ನಮ್ಮ ಕಡೆ ನೋಡ್ರಿ ಸೇಪ್ ಬೆಳಿಲಿಕತ್ತಾರಂತ ಏನೇನ್ ಬೇಕು ಎಲ್ಲ ಬೆಳಿಲಿಕತ್ತಿರ್ತಾರ ಮತ್ತ ಅವ್ರು ಅನ್ಎಜುಕೇಟೆಡ್ ಅಂತ ಯಾರು ಹೇಳ್ತೀರಿ ಅವ್ರಿಗೆ ಕೈ ಮಾಡಿ ತೋರಿಸ್ತಾರ ನಮ್ಮ ಅದೇ ಬೆಣ್ಣೆ ಹಣ್ಣು ಅಂತ ಹೇಳಿ ಇದು ಹಿಂಗಾಗಿ ಐತ್ರಿ ಗಿಡ ಈ ವರ್ಷ ಕಾಯಿ ಬರ್ತಾವ ಈ ವರ್ಷ ಕಾಯಿ ಬರ್ತಾವ ಪಕ್ಕ ಆಮೇಲೆ 19 ಕಲರ್ದಾಗ ಗುಲಾಬಿ ಹೂವ ಅವ್ರಿ 19 ಕಲರ್ ಅಲ್ಲಿ ನೋಡ್ರಿ ಈಗ 19 ಕಲರ್ ಒಳಗ ನಿಮ್ ಹಂಗೆ ತೋರ್ಸ್ಕೋತೆ ಹೋಗ್ತೀವಿ ಇಲ್ಲಿ ಚಾಲು ಅದಾವ ನೋಡ್ರಿ ಇದ್ರೊಳಗೆ ಬೇರೆ ಬೇರೆ ರೀತಿಯಿಂದ ಅದಾವ ಸಾವಕಾಶ ಕಲರ್ ನೋಡ್ರಿ ಅದು ಗುಲಾಬಿ ಹೂಗಳು ಯಾವ್ಯಾವ ವಾವ್ ಇದ್ರೊಳಗೆ ಕಲರ್ ಬೇರೆ ಬೇರೆ ಕಲರ್ ಅದಾವ ಈಗ ನೋಡೋಣ ಇಲ್ಲಿ ನಾವು ನೋಡ್ತಾ ಇರೋದ್ರೆ ಒಂದ್ ರೀತಿ ಯಾವ ರೀತಿ ಕಲರ್ ಕಾಣುತ್ತಾವ ಇಲ್ಲೊಂದ್ ಕಲರ್ ಐತಿ ಅಲ್ಲೊಂದ್ ಕಲರ್ ಅದ ಆ ಬಾಣಿಗಳ ಬಡ್ಡಿಗೆ ಒಂದ್ ಕಲರ್ ಐತಿ ಮ್ಯಾಲ ಒಂದ್ ಕಲರ್ ಐತಿ ಮುಂದ ಅದಾವ ಈ ಕಡೆ ಬೇರೆ ಬೇರೆ ಕಲರ್ ಅದಾವ ಒಳಗ ಒಂದೊಂದು ಒಂದೇ ಗಿಡದಾಗ 2 ಕಲರ್ ಅದಾವ ಬರ್ರಿ ನೋಡಮ್ ಯಾವ ರೀತಿ ಅಂತ ತೋರ್ಸಮ್ಮ ನೋಡ್ರಿ ಇಂತ ಡ್ರಿಪ್ ಯಾವ ರೀತಿ ಹೋಗದಾರ ತನಕರಿ ನೋಡ್ರಿ ಇದು ಗುಲಾಬಿ ಹೂ ಬೇರೆನೆ ಇದು ಗುಲಾಬಿ ಹೂ ಬೇರೆನೆ ಇದು ಗುಲಾಬಿ ಹೂವು ಬೇರೆನೆ ಐತೆ ನೋಡ್ರಿ ಯಾವ ರೀತಿ ಅದ ತನಕರಿಗೆ ಅದನ್ನು ಬೇರೆನೆ ಅದ ಅಲ್ಲಿದ್ದೀವಿ ನೋಡಪ್ಪ ಮಳಿ ಎಲ್ಲ ಕಡೆ ಈಗ ರೌಂಡೇ ಇದನ್ನು ಬೇರೆನೆ ಅದ ಈಗ ಇದನ್ನು ಬೇರೆನೆ ಐತಿ ಈಗ ಗುಲಾಬಿ ಹೂವಿನ ಗಿಡ ಬರ್ರಿ ಇದು ನೋಡ್ರಿ ಬೆಟ್ಟದ ನೆಲ್ಲಿ ವಾವ್ ಈಗ ಇಲ್ಲಿ ಕಾಯಿ ಬರ್ಲಾಕತ್ತಾವ ನೋಡ್ರಿ ಹೌದ ಕಾಯಿ ಹಣ್ಣಾಗ್ಯಾವೇನ್ರ ಇನ್ನ ಈಗ ಎಳಕ್ ಮಿಡಿ ಬಿಟ್ಟೈತ್ರಿ ಈಗ ಎಳಕ್ ಮಿಡಿ ಬಿಟ್ಟೈತಿ ಬೆಟ್ಟದ ನೆಲ್ಲಿ ನಾ ಎಳಕೈತ್ರಿ ಹೌದು ಭಾಳ ಎಳಕ್ ಇಡು ದೊಡ್ಡದಾಗ್ತದ್ರಿ ನೋಡ್ರಿ ಎತ್ತದಂತೆ ಬೆಟ್ಟದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ ಇದು ಪಾರಿಜಾತ ಪುಷ್ಪ ಯಾವ್ದ್ರಿ ಇದು ಒಳಗೆ ಗಿಡ ಐತಲ್ರಿ ಇದು ಪಾರಿಜಾತ ಪುಷ್ಪ ಇದ್ರ ಮ್ಯಾಲ ಇದ್ರ ಗಿಡ ನಳ್ಳಿಗೆ ಬಂದೈತಿ ಇದು ಪಾರಿಜಾತ ಪುಷ್ಪ ಬಹಳ ಸುಗಂಧವಾದ ವಾಸ ಇರ್ತೈತಿ ಓಹೋ ವಾಸ ಇದು ಏನ್ರಿ ಅಂದ ಇದು ಡ್ರಾಗನ್ ರೀ ಡ್ರಾಗನ್ ಫ್ರೂಟ್ಸ್ ಹಚ್ಚಿರಿ ಎಲ್ಲ ಹಚ್ಚಿರಿ ನೀವು ಡ್ರಾಗನ್ ಅದಾವ ಇಲ್ಲಿ ನೋಡ್ರಿ ಇದ್ರೊಳಗೆ ಕಲರ್ ನೋಡ್ರಿ ಬೇರೆ ಬೇರೆ ಕಲರ್ ಇದ್ದಿತ್ತಂದಲ್ಲ ನೋಡ್ರಿ ಇದ್ರೊಳಗೆ ಕಲರ್ ಬೇರೆನೇ ಐತಿ ಈಗ ಇಲ್ಲ ಐತ್ ನೋಡಿ ಮುಂದೆ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸಂತ ನೋಡ್ರಿ ನೋಡಿದ್ರಲ್ಲ ನೋಡ್ರಿ ಇದೊಂದು ಕಲರ್ ಬೇರೆನೇ ಅದ ಅಲ್ಲೊಂದು ಕಲರ್ 14 ಜಾತಿಯ ಗುಲಾಬಿ ಹೂವಿನ ಗಿಡ ಅಂತ ಯಾರಾದ್ರೂ ಫ್ಲವರ್ ಡೆಕೋರೇಷನ್ ಮಾಡ್ತಿರ್ತಿರಲ್ಲ ಅವರು ರಿಯಲ್ ಆಗಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಅಣ್ಣವ್ರಿಗೆ ಅದು ಬೆಟ್ಟದ ನೆಲೆ ಇದು ನಾಡ ನೆಲೆ ಚಿಟ್ಟ ನೆಲ್ಲಿ ಅದಕ್ಕೆ ಏನ್ ಡಿಫ್ರೆನ್ಸ್ ರೀ ಇದು ಸಣ್ಣ ಕಾಯಿ ಆಗ್ತದ್ರಿ ತಿನ್ನಾಕ್ ಬರ್ತದ ಇದು ಅದು ಪಾಕ್ ಮಾಡ್ಲಕ್ಕ ಉಪ್ಪಿನಕಾಯಿ ಮಾಡ್ಲಕ್ ಬರ್ತೈತಿ ಇದು ಅದು ತಿನ್ನಾಕ್ ಬರಂಗಿಲ್ಲ ಇದು ತಿನ್ನಾಕ್ ಬರ್ತೈತಿ ಮಾವಿನ ಗಿಡ ಎಷ್ಟು ಅದಾವ್ರಿ ಮಾವಿನ ಗಿಡ 45 ಜಾತಿ ಅದಾವ್ರಿ ಮಾವಿನ ಗಿಡ 45 ಜಾತಿ ಮಾವಿನ ಗಿಡ ಅದಾವ ಇದು ನೋಡ್ರಿ ಇದ್ರ ಹೆಸರ ದಿಲ್ಕ ರಾಜ ಇದ್ರದ್ದು ಗುಣ ಏನೈತಿ ಅಂದ್ರ ಮುಂಜಾನೆ 8 ಗಂಟೆಗೆ ಹೂವು ಅರಳತು ಅಂದ್ರ ಸಂಜೆ 6 ಗಂಟೆ ತನಕ ಇರ್ತೈತಿ
ಹೆಂಗಿರ್ತದಪ್ಪ ಅಂದ್ರ ಎಕಡೆ ಗಾಳಿ ಬಿಡ್ತದ ಆ ಕಡೆ ತೆಳಗಿನ ಬಾಜು 1 ಕಿಲೋಮೀಟರ್ ತನ ಸುಗಂಧವಾದ ವಾಸ ಬರ್ತದ. ಅಷ್ಟು ಚಲೋ ಐತಿ. ಇದು ಸಂಜೆ 6 ಗಂಟೆಗೆ ಇದು ಬಂದ್ ಆಗ್ತದ. ಇದು ಬಂದ್ ಆದ್ರೂಪ್ಲೇನೆ ರಾತ್ಕ ರಾಣಿ ಅಂತ ಹೇಳಿ ಐತಿ. ಹಾನ್ರಿ ರಾಜ ರಾಣಿ ರಾತ್ರಿ ಮತ್ ಮುಂಜಾನೆ ಬರ್ರಿ ನೋಡಮ್ಮ ಅದನ್ನು ತೋರಿಸ್ತೀನಿ ನಿಮಗೆ. ದಿಲ್ ಕಾ ರಾಜ ರಾತ್ ಕಾ ರಾಣಿ ಬರ್ರಿ. ವಾವ್ ಸೂಪರ್. ಇಲ್ಲಿ ನೋಡ್ರಿ ಇದು ರಾತ್ಕ ರಾಣಿ. ಇದು ರಾತ್ ಕಾ ರಾಣಿ. ಇದು ರಾತ್ಕ ರಾಣಿ. ಇದು ಹೊತ್ ಮುಡಿಗೆ ಇರ್ತೈತಿ. ಈಗ ನಾವು ಬಂದಿಲ್ರಿ. ಈಗ ಇಲ್ಲಿ ಬಂದಾರಿ ಅದೇ ಈಗ ಮಗ್ಗ್ಯಾವ. ಸಂಜೆ 7ರಿಂದ ಚಾಲು ಆತದ ಇದು. ಇಲ್ಲಿ ಯಾವ ನೋಡ್ರಿ ಮಗ್ಗಿ 7ರಿಂದ ಚಾಲು ಐತಂದ್ರ ಇದನ್ನು ನಸ್ಕಿನ 5 ಗಂಟೆ ತನ ಶೇಂಟ್ ಹೊಡೆದಕಿನ ವಾಸ ಬರ್ತದ. ಅಕಸ್ಮಾತ್ ಈ ಕಡೆ ಗಾಳಿ ಈ ಕಡೆ ಬಿಡ್ತಂದ್ರ ನಮ್ ಕುತ್ತಿದ ದನಗಳೆಲ್ಲ ಎದ್ ನಿಂದಿರ್ತಾವ. ಏನ್ ವಾಸ ಬರ್ತತಿ. ಈ ಮಳಿ ಬರನ ಹೆಂಗ ತಂಪಾದ ವಾಸ ಬರ್ತಾವಲ್ಲ ಅಂತದ್ ವಾಸ ಬರ್ತೈತ್ರಿ ಇದು. ಇದಕ್ಕ ಇದು ರಾತ್ ಕಾ ರಾಣಿ. ಅದು ದಿಲ್ ಕಾ ರಾಜ. ಆಮೇಲೆ ಇದು ನೋಡ್ರಿ ಇದು ಲಕ್ಷ್ಮಣ ಫಳ ಅಂತೇಳಿ. ಲಕ್ಷ್ಮಣ ಫಳ ಎಲ್ಲಾ ಕಡೆ ರಾಮ್ ಫಳ ಅದಾವ, ಸೀತಾಫಳ ಅದಾವ. ಇದು ಲಕ್ಷ್ಮಣ ಫಳ. ಈಗ ಇಲ್ಲಿ ಯಾವ ನೋಡ್ರಿ ನೋಡ್ರಿ ಇಂತ ಕಾಯಿ ಬರ್ತಾವ. ಇದು ಕ್ಯಾನ್ಸರ್ ಉಪಯೋಗ ಮಾಡ್ತಾರತ್ರಿ. ಹೆಂಗ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಈಗ ಎಲ್ಲ ಒಳಗ್ ಕಾಯ್ತಿ. ಓ ನೀವು ಸ್ನೇಹಿತರೆ ಬಹಳ ಜನ ಕ್ಯಾನ್ಸರ್ ಆದ ಬಳಿಕ ಕ್ಯಾನ್ಸರ್ ಫ್ರೂಟ್ಸ್ ಅಂತ ನಾವು ಗೂಗಲ್ ಸರ್ಚ್ ಮಾಡಿದೀವಿ ಅಂದ್ರ ಈ ಒಂದು ಫ್ರೂಟ್ಸ್ ಬರ್ತದ. ಕಾಯಿನೂ ಆಗಿದೆ ಅಂತ ತೋರ್ಸಕತ್ತಾರ ಅವ್ರು. ನಿಮ್ಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರ್ರಿ ಬರ್ರಿ. ಇದು ಹರದ ಹಚ್ಕ ಅಂತೇಳಿ. ಯಾವ್ದ್ರಿ? ಇಲ್ಲಿ ಐತ್ ನೋಡ್ರಿ ಇದು ಹರದ ಹಚ್ಕ. ಇದು ನಮ್ ಕಡೆ ಬೆಳಿತೈತಿ. ಎಲ್ಲಿ ಬೆಳೆ ಅಲ್ಲ ಇದು ಹರದ ಹಚ್ಕ ಅಂತೇಳಿ. ಇದು ಎಲ್ಲಿ ಹಿಂಗ ಇರ್ತೈತ್ರಿ. ಇದು ಅಕಸ್ಮಾತ್ ಆಗಿ ಎಲುವು ಮುರಿತದಲ್ಲ, ಎಲುವು ಮುರಿತಂದ್ರೆ ತಪ್ಲಾ ತಗೊಂಡ್ ಜೇಜಿ ಒಂದ್ ಅಡಿಕೆ ಇಟ್ಟು ಒಂದು ಉಂಡಿ ಮಾಡಿ ಕುರಿ ಹಾಲಿನೊಳಗ 7 ದಿವ್ಸ ತೊಗೊಂಡ್ರ ಎಲುವ ಇದ್ಕಿದ್ದಂಗ ಕೂಡಿರ್ತದ. ಹೌದ್ರಿ ಇದು ನಿಜ ರೀ? ಹೌದ್ರಿ. ರಿಸಲ್ಟ್ ಐತ್ರಿ? ಐತ್ರಿ ಫುಲ್ 100ಕ್ಕೆ 100. ಇದಕ್ಕ ಹರದ ಹಚ್ಕತ್ತ. ಇದು ಎಲ್ಲಾ ಕಡೆ ಐತಿ. ಇದು ತುಳಸಿ, ಕೆಂಪು ತುಳಸಿ ಇಲ್ಲ ಐತಿ ನೋಡಿ, ಕೆಂಪು ತುಳಸಿ. ಇದು ಹರದ ಹಚ್ಕ. ವಾಟ್ರಿ ಆಪಲ್ ಅಂತ ಹೇಳಿರಿ. ವಾಟ್ರಿ ಆಪಲ್ ಕನ್ನಡದೊಳಗೆ ಅನ್ಬೇಕಂದ್ರೆ ನೀರು ಸೇಬು. ಇಲ್ಲ ನಕ್ಷತ್ರ ನೀರ್ಲೆ ಹಣ್ಣು. ಇದಕ್ಕೆ ಏನಾರ ಅನ್ಬಹುದು. ಇದು ಹೆಂಗಿರ್ತದ ಇಷ್ಟು ದಪ್ಪ ಗುಲಾಬಿ ಕಾಯಿ ಇರ್ತದ್ರಿ. ಪಚ್ಚಗ್ ನೀರಡಿಕೆ ಆಗಿ ಬಂದಿರ್ತೇವಲ್ಲ, 4 ಕಾಯಿ ತಿಂದ್ರ ನೀರಡಿಕೆ ಹೋಗಿ ಬಿಡ್ತೈತಿ. ರುಚಿ ನೀರ್ ಇರ್ತದ. ಬ್ಯಾಸಿಗೆ ಒಳಗೆ ಇರ್ತದ. ಯಾವಾಗ ಬಿಸಿಲು ಜಾಸ್ತಿ ಇರ್ತದ ಅವಾಗ ಇದು ಕಾಯಿ ಜಾಸ್ತಿ ಇರ್ತದ. ಇದಕ್ಕ ವಾಟ್ರಿ ಆಪಲ್ ಅಂತಾರೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ಗುಲಾಬಿ ಹೂವ ಯಾವ ರೀತಿ ಅದಾವ ತನಕ. ಬೇರೆ ಬೇರೆ ಜಾತಿಯ ಗುಲಾಬಿ ಹೂವ ಅದಾವ ನೋಡ್ರಿ. ಒಂದೇ ಅದ್ರಾಗ ಬೇರೆ ಬೇರೆ ಕಲರ್ ಅನ್ನು ಹೊಂದ್ಯಾವ. ಕಾಣಿಸ್ತಿರ್ಬೇಕು ನಿಮ್ಗ ನೋಡ್ರಿ. ಈಗ 3 ಬೇರೆ ಬೇರೆನೇ ಒಂದು ಕಲರ್ ಹೊಂದ್ಯಾವ ನೋಡ್ರಿ. ಬನ್ನಿ ಸ್ನೇಹಿತರೆ. ಆಮೇಲೆ ಈ ಕಡೆ ಬೇರೆ ಬೇರೆ ಹಣ್ಣಿನ ಗಿಡ ಅದಾವ. ಇಲ್ಲಿ ತೋರಿಸ್ತೀನಿ ಬರ್ರಿ. ಇಷ್ಟ ತನಕ ಏನ್ ನೋಡಿದ್ರಪ್ಪ ಅಂತಂದ್ರ ನಮ್ ಬೀರಪ್ಪಣ್ಣವ್ರ ಹೊಲದಾಗಿರುವಂತ ಒಂದು ಔಷಧಿ ಗಿಡಗಳನ್ನು ನೋಡಿದ್ರಿ. ಬೇರೆ ದೇಶದಿಂದ ತಂದಿರುವಂತ ಹಣ್ಣಿನ ಗಿಡಗಳನ್ನು ನೋಡಿರಿ ಅಂತ ಅನ್ಕೋತೀನಿ. ಎಲ್ಲರೂ ಈ ಒಂದು ವಿಡಿಯೋನ ಇಷ್ಟ ಇದೆ ಅಂತ ಅನ್ಕೋತೀನಿ. ಯಾರಾದ್ರೂ ಹೊಸದಾಗಿ ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಮತ್ತೊಬ್ರು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೊಂದು ಪಾರ್ಟ್ ಬರೋವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.